ವೀಕ್ಷಕರೇ, ನಾವಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀವಿ. ನಾವೀಗ ಏರ್ಪೇಟೆಯಲ್ಲಿದ್ದೀವಿ. ಮಂಡ್ಯದ ರಾಜಕೀಯ ಅಂದ್ರೆ ಇಡೀ ಇಂಡಿಯಾನ ತಿರುಗಿ ನೋಡೋ ತರ ಇರುತ್ತೆ. ಜಿಲ್ಲೆ ಉಳಿಸ್ತೀನಿ, ನಾನು ಜಿಲ್ಲೆ ಉಳಿಸ್ತೀನಿ ಅಂತಾರೆ. ಯಾವ ಬಂದು ನನ್ನ ಜಿಲ್ಲೆ ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ. ಸುಮಲತಾ ನಾವೇನು ಮಾಡಿಲ್ಲ, ಸುಮಲತಾ ಹಾಕೋದಿಲ್ಲ. ನಾವು ಬಂದೇ ಇಲ್ಲ, ಸುಳ್ದೆ ನೋಡಿಲ್ಲ ಈ ಕಡೆಗೆ ಕ್ಯಾರ್ಪೇಟೆ ತಾಲೂಕೆ. ಇವಂತವ್ರಿಗೆಲ್ಲ ಓಟ್ ಹಾಕಿ ನಾವು ಗೆಲ್ಸ್ಬಿಡೋಲ್ಲ, ನಮ್ಮ ಎಕಡೆ ತಗ ನಾವು ಹೊಡ್ಕೋಬೇಕು. ಮೈತ್ರಿ ಆದ್ರೆ JDS ಬಿಜೆಪಿ ಓಟ್ ಹಾಕಿ. ಸುಮಲತಾ ರಮ್ಮಿಲ್ ಕಾಲ್ಭಾಗ ಮಾಡಿಲ್ಲ. 2,000 ರೂಪಾಯಿ ಆಗ್ತೀವಿ ಅಂತಂದ್ರು. 2,000 ರೂಪಾಯಿ ಏನು ಫಿಕ್ಸ್ ಇರೋದು? ಸಿದ್ದರಾಮಯ್ಯನವ್ರು ನಮ್ಮ ಅಪ್ಪನಿಗೆ ಕ್ಯಾರ್ಪೇಟೆಯಲ್ಲಿ ಅಭಿವೃದ್ಧಿ ಏನೂ ಆಗಿಲ್ಲ. ಅವಳಿಗೆ ಸುಮಲತಾ ಟಿಕೆಟ್ ಕೊಟ್ಟ ಬಿಜೆಪಿ ಇಂದ ಸೋಲು ಕತೀತ. 10 ಜನರಿಗೆ 3 ಕೆಜಿ ಕೊಡ್ತಾನೆ, ಎಟ್ಲ ಮೂಲೆ ಅದು. ತೀರ್ಮಾನ ಮಾಡಬೇಕು ಸರ್, ಜನಗಳ ಮೇಲೆ ಐತೆ. ನಮ್ಮ ಹೇಳಕ್ಕಾಯ್ತದ? ನಾವು ಪಬ್ಲಿಕ್ ಅಂದ್ರೆ ನಮ್ಮಂಗೆ ಎಷ್ಟೊಂದು ಜನ ಅವರಲ್ವಾ, ಅವ್ರ ಜನದ ಮೇಲೆ ಡಿಪೆಂಡ್ ಆಯ್ತದೆ ಸರ್. ಯಾರು ಬಂದ್ಮೇಲೆ? ಅಯ್ಯೋ, ಅವ್ರ ಮಂಡ್ಯಕ್ಕೆ ಏನಕ್ಕೂ ಬಂದೇ ಇಲ್ವಲ್ಲಪ್ಪ. ಕಾದ್ ನೋಡೋಣ, ಕಾದ್ ನೋಡ್ತೀವಿ. ಯಾವುದು ಹೇಳಕ್ಕಾಗಲ್ಲ. ನಾವು ಒಟ್ಟಲ್ಲಿ ಅವರ ಜನದ ಮೇಲೆ ಇರುತ್ತೆ, ಜನದ ಮೇಲೆ ಡಿಪೆಂಡ್ ಅದು. ನಾವು ಯಾರು ಅಂತ ಹೇಳಕ್ಕಾಗಲ್ಲ. ಈಗ ಅದೇ ಸುಮಲತಾ ಅಂತೂ ಏನು ಮಾಡೇ ಇಲ್ಲ, ಮಂಡ್ಯಕ್ಕೆ ಬರಲಿಲ್ಲ. ಗೆದ್ಮೇಲೆ ಅವಳು ಬಂದು ಏನಾದ್ರು ವಿಚಾರಣೆ ಮಾಡಿದ್ರೆ ಸರಿ ಹೋಗೋದು. ಏನು ಬರಲೇ ಇಲ್ವಲ್ಲ ಅವಳು, ಅದರಿಂದ ಯಾವುದೇ ಕಾರಣಕ್ಕೆ ಅವಳು ಬರಲ್ಲ. ಈಗ ಬರ್ಬೋದಂತ. ಬಿಜೆಪಿ ಮತ್ತೆ JDS ಎರಡು ಮೈತ್ರಿ ಆಗಿರೋದ್ರಿಂದ JDS ಅವರು ಗೆಲ್ಬಹುದು, BJPನವರು ಗೆಲ್ಬಹುದು. ಒಟ್ಟಿನಲ್ಲಿ ಅದನ್ನ ನಾವು ಹೇಳಕ್ಕಾಗಲ್ಲ. ಎರಡು ಜನದ ಮೇಲೆ ಡಿಪೆಂಡ್ ಆಗಿರ್ತದೆ ಸರ್, ಅಲ್ವಾ? ಗ್ಯಾರಂಟಿ ಯೋಜನೆ ಸುಮಾರು ಜನಕ್ಕೆ, ಬಡವ್ರಿಗೆ ಹಣನೇ ಬಂದಿಲ್ಲ. ಅದ್ರದ್ದು ಇರೋರ್ಗೆ ಬರ್ತಾ ಇದೆ ಹೊರತು ಬಡವ್ರಿಗೆ ಒಂದ್ ಕಂತು ಬಂದೇ ಇಲ್ಲ. ಅದನ್ನ ಫಸ್ಟ್ ಯಾರು ಬಂದಿಲ್ಲ ಅದನ್ನ ಸರಿ ಮಾಡಬೇಕು, ಪರಿಶೀಲನೆ ಮಾಡಿ ಬರ್ದೇ ಇರೋರಿಗೆ ಫಸ್ಟ್ ಹಣ ಬರುವಂಗೆ ಮಾಡಬೇಕು. ಅದನ್ನ ನಾವೆಲ್ಲ ಅವೆಲ್ಲ ಹೇಳಕ್ಕಾಗಲ್ಲ. ನಾವು ಯಾರು ಮಾಡಬೇಕು ಅಲ್ಲ, ನಾವು ಯಾವಾಗಲೂ ಪಕ್ಷ ವ್ಯಕ್ತಿ ನೋಡೇ ಮಾಡೋದು. ಯಾರು ಜನಕ್ಕೆ ಏನು ಉಪಕಾರ ಮಾಡಿರ್ತಾರೆ ಅಂಥವ್ರಿಗೆ ವೋಟ್ ಮಾಡೋದು. ಅಲ್ಲ, ಮಾಡುವಂಥವ್ರು ಎಲೆಕ್ಷನ್ ಆದ್ಮೇಲೆ ಹೇಳ್ತೀವಿ. ಇವಾಗಲೇ ಏನು ಹೇಳೋಕ್ಕಾಗಲ್ಲ ಸರ್. ಯೋಜನೆಗಳು ಎಲ್ಲ ಅನುಕೂಲ ಐತೆ, ನಾವು ಉಪಯೋಗಿಸ್ಕೊಳಕ್ಕೆ ಬರ್ತಿಲ್ಲ ಅಷ್ಟೇ. ನಾವು ಹೆಂಗಸರುಗಳಿಗೆ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ನಮ್ಮಲ್ಲಿರಬೇಕು. ಅದನ್ನು ಒಳ್ಳೆ ರೀತಿಲೂ ಉಪಯೋಗಿಸ್ಕೊಂಡಿವಿ, ಕೆಟ್ಟ ರೀತಿಲೂ ಉಪಯೋಗಿಸ್ಕೊಂಡಿವಿ. ಇನ್ನೊಂದು ಏನಪ್ಪ ಅಂದರೆ, ಬರದೇ 2,000 ಯಾರ್ಯಾರು ಬಂದಿಲ್ಲ, ಅದನ್ನು ದಯವಿಟ್ಟು ಬರದೇ ಇರೋರಿಗೆ ಬರುವಂಗೆ ಮಾಡಿಕೊಡ್ಬೇಕು. ಯಾರ್ಯಾರು ಇದರಲ್ಲಿ ಇದಾಗಿದ್ದಾರೋ ಅಂಥವ್ರಿಗಾರು ವಹಿಸಿ ಮಾಡಿಸ್ಕೊಡ್ಬೇಕು. ಅಷ್ಟು ಹಣನೂ ಅವ್ರಿಗೆ ಬರುವಾಗ ಮಾಡ್ಬೇಕು. ಯಾಕೆಂದ್ರೆ ಬರೋರು ಖುಷಿ ಪಡ್ತಾರೆ, ನಮ್ಗೆ ಬಂದೇ ಇಲ್ಲ ಅಂತ ಅವರು ಇದು ಮಾಡ್ಕೋತಾರೆ. ಗ್ಯಾರಂಟಿ ಸರ್ಕಾರ ಅಂದ್ರೆ ಪ್ರತಿಯೊಬ್ಬರಿಗೂ ಎಲ್ಲ ಸಿಗಬೇಕು, ಎಲ್ಲ ಯೋಜನೆಗಳು ಪ್ರತಿಯೊಬ್ಬರಿಗೂ ಸಿಗಬೇಕು. ಗೃಹ ಶಕ್ತಿ ಯೋಜನೆ ಯೂಸ್ ಆಯ್ತೈತೆ ಕಣಪ್ಪ, ಗೃಹ ಜ್ಯೋತಿನೂ ಯೂಸ್ ಆಯ್ತದೆ. ಅಂದರೆ ಗೃಹಲಕ್ಷ್ಮಿದೆ ಅಂದರೆ ಸ್ವಲ್ಪ ಜನ ರೇಷನ್ ಕಾರ್ಡ್ BPL ಇರೋದಿಲ್ಲ, APL ಇರುತ್ತೆ. ಮತ್ತು ಅವರು ಗಂಡನ ಹೆಸರಲ್ಲೇ ಇರುತ್ತೆ, ಅವ್ರ ಹೆಂಡತಿ ಹೆಸರು ಇನ್ನೂ ಆಗಿರೋದಿಲ್ಲ. ಹಾಗೆ KOI ಆಗಬೇಕು, ಮತ್ತು ಅವ್ರು ಹೆಬ್ಬೆಟ್ ಕೊಟ್ಟಿರಬೇಕು, ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು, ಬ್ಯಾಂಕಲ್ಲಿ ಆಧಾರ್ ಕಾರ್ಡು ಪಾನ್ ಕಾರ್ಡು ಎಲ್ಲ ಲಿಂಕ್ ಆಗಿರಬೇಕು. ಇದ್ರ ಸಮಸ್ಯೆಯಿಂದ ಸ್ವಲ್ಪ ಜನಕ್ಕೆ ಬಂದಿಲ್ಲ, ಇನ್ನು ಬಾಕಿ ಜನಕ್ಕೆಲ್ಲ ಬಂದೈತೆ. ಒಟ್ಟಲ್ಲಿ ಎಲ್ರಿಗೂ ಎಲ್ಲ ಗೃಹಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಶಕ್ತಿ ಯೋಜನೆ, ಅನ್ನದಾನ, ಅನ್ನ ಶಕ್ತಿ ಎಲ್ಲ ಯೋಜನೆಯೂ ತಲುಪ್ತೈತೆ. ನಮಗೇಣ ಅವರು ಇವರು ಅಂತಿಲ್ಲ, ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ವ್ಯಕ್ತಿಗಳು ಬೇಕು. ನಮಗೆ ಸಾಮಾನ್ಯ ಕಾರ್ಯಕರ್ತರು ಬೇಕು. ಬೇನೆಯಪ್ಪ ಅಂದರೆ ಇವರು ನಾವು 6 ತಿಂಗಳು ಚಳುವಳಿ ಮಾಡೋದು, ಯಾವನು ಬಂದು ಒಂದು ದಿನ ನಿಮ್ಮ ಚಳುವಳಿಗೆ ರೆಸ್ಪೆಕ್ಟೆಡ್ ಕೊಡ್ತೀವಿ ಅಂತ ಯಾರು ಬಂದಿಲ್ಲ. ಯಾಕೆ ಇವರು ಅಧಿಕಾರ ಬಂದಾಗ ಇವರು ನಾಜಲೋಕ ಓಡಾಟ ಮಾಡೋದು ಯಾಕೆ ಬೇಕು? ಸುಮಲತರು ಮಾಡವ್ರೆ, ಬಟ್ ಅಂದರೆ ಸ್ಥಳೀಯ ಸಂಸ್ಥೆಗಳಿಗೆ ಸ್ಪಂದಿಸಿಲ್ಲ ಅವರು. ಈಗ ನಾವು 6 ತಿಂಗಳು ಚಳುವಳಿ ಮಾಡೋದು, 6 ತಿಂಗಳು ಒಂದಿನ ನಾವು ಬೆಂಬಲ ಕೊಡ್ತೀವಿ ಅಂತ ಬಂದಿಲ್ಲ ಅವರು. ಅಣ್ಣವ್ರ ಬಗ್ಗೆ ಅಂಬರೀಷ್ ಅಣ್ಣವ್ರ ಬಗ್ಗೆ ತುಂಬ ಅಭಿಮಾನ ಇದೆ, ಆದರೆ ಇವ್ರ ಬಗ್ಗೆ ಅಭಿಮಾನ ಇಲ್ಲ.
ನಾವು JDS ಮತ್ತು ದಳ ಬಿಟ್ಟು ಬೇರೆ ಯಾರಿಗಾರು ಸಪೋರ್ಟ್ ಮಾಡ್ತೀವಿ. ನಮ್ಗೆ ಆಗಲ್ಲ. JDS ಅಂದ್ರೆ ಏನಣ್ಣ ಮಾಡಿದ್ರು? ಈಗ ನಾವು 9 ಇವರು ಇದ್ಕೊಂಡು ಏನು ಮಾಡಿದ್ರು? ಇವರು ನಾನು ಅಂತ ಹೇಳ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ನಮಗೆ? ಈಗ 6 ತಿಂಗಳು ನಾವು ಚಳವಳಿ ಮಾಡಿದ್ವಲ್ಲ, 6 ಗಳಿಗೆನಾರು ಬಂದು ನಿಮಗೆ ಬೆಂಬಲ ಸೋಸ್ತೀವಿ ಅಂದ್ರೆ ಕೊಟ್ಟರು. ಈಗ ಮೈಸೂಗರು 121 ಕೋಟಿ ಹಗರಣ ಆಗದೆ, ಅದ್ರ ಬಗ್ಗೆ ಯಾರು ಚಕಾರ ಎತ್ತಾ ಇಲ್ಲ. ಇವರು ಲಾಬಿ ಇವರು ವ್ಯವಹಾರ ಮಾಡ್ಕೊಳ್ಳೋಕ್ಕೆ ಅವರೇ ಹೊರತು ನಮ್ಮ ರೈತರ ಬಗ್ಗೆ ಯಾರಿದ್ದರು? ನಾನು ಹಸು ಟವಲ್ ಹಾಕೊಂಡು ನಾನು ರೈತನ ಮಗ ಅಂತಾರೆ. ಈಗ ನಾವು ಕಷ್ಟದಲ್ಲಿದ್ದಾಗ ಯಾರು ರೈತನ ಮಗ ಅನ್ನೋರು? ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.